ವೇದಿಕೆ ಇರುವಂತ ಎಲ್ಲ ಶರಣರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಿಸಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಸಹೋದ್ಯೋಗಿಗಳು, ಆಪ್ತ ಮಿತ್ರ ಅಂತ ಶಿವಾನಂದ ಪಾಟೀಲ್ ರವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು, ನನ್ನ ಆತ್ಮೀಯ ಮಿತ್ರ ಅಂತ SR ಪಾಟೀಲ್ ರವರೇ, ಮತ್ತೊಬ್ಬ ಯುವ ಶಾಸಕರಾದಂತ ಅಶೋಕ್ ಮನಗಳ್ಳಿ ಅವರೇ, ಕಾಂತಾ ನಾಯಕ್ರವರೇ, ಮನೋಹರ್ ಐನಾಪುರ್ ಅವರೇ, ಕೋಲಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತ ಗದ್ದೆಪ್ಪಿಗೌಡ್ರವರೇ, MD ಮೋಹನ್ ರಾಜ್ ಅವರೇ, ಜಿಲ್ಲಾಧಿಕಾರಿಗಳ CO ಅವರೇ, SP ಅವರೇ, ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಬಂಧು ಭಗಿನಿಯರೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಇವತ್ತು ಬಂದು ಈ ಬಸವಣ್ಣ ಹುಟ್ಟಿದಂತ ನಾಡಿನಲ್ಲಿ ಕೋಲಾರ ಪಟ್ಟಣದ 25 ವರ್ಷದ ಸಂಭ್ರಮವನ್ನು ಆಚರಣೆಯನ್ನು ಮಾಡಿ ನಿಮ್ಮನ್ನೆಲ್ಲ ಈ ಶರಣರ ಮಧ್ಯೆ ಭೇಟಿ ಮಾಡುವಂತ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಬುದ್ಧ ಹೇಳ್ತಾನೆ ಪ್ರೀತಿ ಮತ್ತು ಶಾಂತಿ ಅಂತ ಹೇಳಿ, ದುರ್ಯೋಧನ ಹೇಳ್ತಾನೆ ಹಠ ಮತ್ತು ಛಲ ಅಂತ ಹೇಳಿ, ಏಕಲವ್ಯ ಮತ್ತು ಅರ್ಜುನ ಹೇಳ್ತಾನೆ ನಮ್ಮದು ಗುರಿ ಅಂತ ಹೇಳಿ, ಧರ್ಮರಾಯ ಹೇಳ್ತಾನೆ ನಮ್ಮದು ಸುಧರ್ಮ ಅಂತ ಹೇಳಿ, ಕೃಷ್ಣ ಹೇಳ್ತಾನೆ ನನ್ನದು ತಂತ್ರ ಅಂತ ಹೇಳ್ತಾನೆ, ಭೀಷ್ಮ ಹೇಳ್ತಾನೆ ನನ್ನದು ಪ್ರತಿಜ್ಞೆ ಅಂತ ಹೇಳ್ತಾ ಇದ್ದಾನೆ, ಸಂತರು ಹೇಳ್ತಾರೆ ನಮ್ಮದು ಭಕ್ತಿ ಅಂತ ಹೇಳಿ, ಅಲೆಕ್ಸಾಂಡರ್ ಹೇಳ್ತಾರೆ ಯಾವಾಗಲೂ ನಮ್ಮದು ಯುದ್ಧ ಅಂತ ಹೇಳ್ತಾ ಇದ್ದಾರೆ, ಬಸವಣ್ಣವ್ರು ಹೇಳ್ತಾರೆ ನಮ್ಮದು ಸಮಾನತೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಹಾಗೆ ಶ್ರೀಮಂತರು ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾರೆ, ಹಸಿದವನು ಹುಟ್ಟದ ಹೊಟ್ಟೆ ಹಸಿದವನು ಊಟದ ಬಗ್ಗೆ, ಉದ್ಯೋಗದ ಬಗ್ಗೆ ಯೋಚನೆ ಮಾಡ್ತಾನೆ. ಶಾಂತಿ, ಪ್ರೀತಿ, ಭಕ್ತಿ, ಸಮಾನತೆ, ಉದ್ಯೋಗ, ಅನ್ನ ನೀಡುವುದು ನಮ್ದೊಂದು ಪಕ್ಷ, ಕಾಂಗ್ರೆಸ್ ಪಕ್ಷ. ಇವತ್ತು ನಮ್ಮ ಶಿವಾನಂದ ಪಾಟೀಲ್ ರವರು ನೀವೆಲ್ಲ ಸೇರಿ ಅವರನ್ನ ಸತತವಾಗಿ ಆಯ್ಕೆ ಮಾಡಿ ಈ ರಾಜ್ಯಕ್ಕೆ 136 ಜನ ಶಾಸಕರನ್ನ ಕೊಟ್ಟು ಒಂದು ಬಲಿಷ್ಠವಾದಂತಹ ಸರ್ಕಾರವನ್ನು ತಂದಿದ್ದೀರಿ. ಅದಕ್ಕೆ ಬಂದು ಈ ಬಸವಣ್ಣನ ನಾಡಿನಲ್ಲಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರ ಚಿಂತನೆ, ನಾವೆಲ್ಲರೂ ಕೂಡ ಬಡವರ ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೇವೆ. ಬಡವರ ನೋವಿಗೆ, ಬದುಕಿಗೆ ನಾವು ಒಂದು ಪಾಲಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿದಂತ ಬಸವಣ್ಣನವನ್ನ ಎಲ್ಲ ಕಾಲದಲ್ಲೂ ನಾವು ನೆನೆಸ್ಕೊಂಡು ಇಡೀ ರಾಜ್ಯ ಅವರನ್ನ ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಘೋಷಣೆಯನ್ನ ನಾವು ಮಾಡಿ, ಯಾವ ಪಕ್ಷದವರು ಅಂತ ಒಂದು ಬಲಿಷ್ಠವಾದಂತ ತೀರ್ಮಾನ ಮಾಡಲಿಲ್ಲ, ಯಾವ ಸರ್ಕಾರ ಕೂಡ ಮಾಡಲಿಲ್ಲ. ಆದರೆ ನಿಮ್ಮ ಭೂಮಿಯಿಂದ ಹುಟ್ಟಿದಂತ ಒಬ್ಬ ಧೀಮಂತ ಸಾಂಸ್ಕೃತಿಕ ನಾಯಕರನ್ನ ನೆನೆಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರ ಬದುಕು ಉದ್ಧಾರ ಮಾಡಬೇಕು ಅಂತ ಛಲ ನಿಮ್ಮ ಶಾಸಕರು, ನಮ್ಮ ಸ್ನೇಹಿತರಿಗೆ, ಈಗ ತಾನೇ ಮಾತಾಡಿದಂತ ನಮ್ಮ ಶಿವಾನಂದ ಪಾಟೀಲ್ರಿಗಿದೆ. ಇವತ್ತು ಬಸವಣ್ಣವರ ಹುಟ್ಟಿದ ಭೂಮಿಲಿ ನಮ್ಮ SR ಪಾಟೀಲ್ ಅವರು ಕೂಡ ಅನೇಕ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟರು. ಈ ಊರಿನ ಜನ ಸದಾ ಆನಂದವಾಗಿರಬೇಕು, ಈ ಕ್ಷೇತ್ರದ ಜನತಾ ಅಂತೇಳಿ ನಿಮ್ಮ ಶಿವಾನಂದ ಪಾಟೀಲ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವಾಗ ನನ್ನನ್ನು ಭೇಟಿ ಮಾಡಲು ಕೂಡ ಈ ಕ್ಷೇತ್ರದ ಜನರ ಅಭಿವೃದ್ಧಿ ಬಗ್ಗೆ ಈಗ ತಾನೇ ಮಾತನಾಡಿದಂತ ನಮ್ಮ ಶ್ರೀಗಳು
ನನ್ನ ಆರಾಧ ದೈವ ವೀರ ಗಂಗಾಧರೇಶ್ವರ ಅವರು ಹೇಳಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಅವರನ್ನ ಇವತ್ತು ಅವರು ನೆನೆಸ್ಕೊಂಡ್ರು. ದೇವರು ನಮಗೆ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಇವತ್ತು ನನ್ನ ಮೇಲೆ ಅಪಾರವಾದ ವಿಶ್ವಾಸ, ನಂಬಿಕೆಯನ್ನು ಇಟ್ಟು ಶಿವಾನಂದ ಪಾಟೀಲ್ ಮತ್ತು ಅವರೆಲ್ಲ ಸ್ನೇಹಿತರು ನನ್ನನ್ನು ಬರಮಾಡಿಕೊಂಡು ಉದ್ದಕ್ಕೂ ಕೂಡ ಬಂದು ಕಬ್ಬಿನ ಹಾರ, ಈ ಹೂವ, ಇಲ್ಲಿ ಕೊನೆಗೆ ತುಳಸಿ ಹಾರ ಇವನ್ನೆಲ್ಲ ಹಾಕೊಂಡು ಎಲ್ಲ ಧರ್ಮದವರು ಕೂಡ ಭೇಟಿ ಮಾಡಿ ಆಶೀರ್ವಾದವನ್ನು ಮಾಡಿದ್ದೀರಿ. ನಿಮ್ಮ ಆಶೀರ್ವಾದ, ನಿಮ್ಮ ಭಕ್ತಿಗೆ, ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಊರಿನ ಜನತೆಗೆ, ಈ ಊರು ಬಾಗಲಕೋಟೆ ಆದ್ಮೇಲೆ ಇಡೀ ಊರು ಕೋಲಾರ ಮುಳುಗೋಗಿತ್ತು. ಬರೀ 2 ಲಕ್ಷ ರೂಪಾಯಿಗೆ ಈ ಭೂಮಿಯನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಪ್ರತಿನಿಧಿಯಾಗಿ ಶಿವಾನಂದ ಪಾಟೀಲ್ ಅವರು ಹೇಳಿದ್ರು. ನಾನು 2,000 ರೂಪಾಯಿ. ನಮ್ಮ ಸರ್ಕಾರ ಕೂಡ ಈ ರಾಜ್ಯದಲ್ಲಿ ಒಂದು ಬಲಿಷ್ಠವಾದಂತಹ ಒಂದು ಸರ್ಕಾರ ಬಂದಿದೆ. ಇವತ್ತು ನೀವೆಲ್ಲ ಎಲ್ಲರೂ ಕೂಡ ಸುಮಾರು ಬಂಜಾರ ಭೂಮಿಯ ಬಂಜಾರದ ಜನತೆ ಬಂದು ಕೂಡ ಅವರು ಅವ್ರದೇ ಆದಂತ ಒಂದು ಪದ್ಧತಿಯಲ್ಲಿ ಅವರ ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರಿಗೂ ಒಂದು ಬಹಳ ನೋವಿದೆ. ಈ ಜನಸಂಖ್ಯೆ ಆಧಾರದ ಮೇಲೆ ಯಾರು ಚಿಂತೆ ಮಾಡುವುದು ಈಗ ಅವಶ್ಯಕತೆ ಇಲ್ಲ. ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನು ಕೊಡಿಸುವಂತ ಕೆಲಸ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ತಾವು ಅಪಪ್ರಚಾರಕ್ಕೆ ಈಡಾಗಬೇಡಿ. ಎಲ್ಲರೂ ಕೂಡ ಸಮಾನತೆಗೆ ನಾವು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ. ಎಸ್.ಆರ್. ಪಾಟೀಲ್ ಅವರು, ಶಿವಾನಂದ ಪಾಟೀಲ್ ಅವರು ಏನು ನಮ್ಮ ಅಂದಿನ ಪ್ರಧಾನಮಂತ್ರಿಗಳು ಏನು ಭೂಮಿ ಹಾಕಿ ಈ ಒಂದು ದೊಡ್ಡ ಆಲ್ಮಟ್ಟಿಗೆ ಭೂಮಿ ಪೂಜೆಯನ್ನು ಹಾಕಿ ಪ್ರಾರಂಭವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಇವತ್ತು 524 ಕಡೆಗೆ ಅವತ್ತಿನ ಸರ್ಕಾರ ತೀರ್ಮಾನವನ್ನು ಮಾಡಿತು. ಇದ್ರ ಬಗ್ಗೆ ಆಗಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಸಂಕಲ್ಪವನ್ನು ಮಾಡಿದೆ. ಈಗಾಗಲೇ ನಾವು ನಮ್ಮೆಲ್ಲ ಶಾಸಕರನ್ನ ಕರೆಸಿ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಅಕ್ವಿಷನ್ ಮುಂದುವರಿಸಬೇಕು ಅಂತ ಹೇಳಿ ಹೊರಟಿದ್ದೇವೆ. ಮೊನ್ನೆ ತಾನೇ ನಾನು, ಮುಖ್ಯಮಂತ್ರಿಗಳು ಎಲ್ಲ ಕೆಲವು ಹೋಗಿ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡಿ ಇಲ್ಲಿನ 524ಗೆ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳಿ ಒತ್ತಡವನ್ನು ನಾವು ತಂದು ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿದ್ರು. ಆದರೆ ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಬರದೇ ಹೋದ ಕಾರಣ ಹಠಾತ್ಗೆ ಅದನ್ನ ಮುಂದೂಡುವಂತ ಕೆಲಸ ಇವತ್ತು ನಡೆದಿದೆ. ಆದರೆ ಚಿಂತೆ ಮಾಡಬೇಕಾಗಿಲ್ಲ. ನಮ್ಮ ಸಂಕಲ್ಪ ನಿಮ್ಮೆಲ್ಲರ ಬದುಕು. ನೀವೆಲ್ಲ ನಿಮ್ಮ ಬದುಕೆ ನಮ್ಮ ಸರ್ಕಾರದ ಒಂದು ದೊಡ್ಡ ಆಶ್ರಯ. ಇವತ್ತು ಕರ್ನಾಟಕ ಸರ್ಕಾರ ನಿಮ್ಮೆಲ್ಲರೂ ಕೂಡ ನೀವೇನು ಒಂದು ನಿಮ್ಮ ಭೂಮಿಯನ್ನ ಹಸಿರು ಮಾಡಿಕೊಂಡು ತಾವೆಲ್ಲ ಎಲ್ಲ ರೈತನ ಬದುಕಿಗೆ ಒಂದು ಉತ್ತಮವಾದಂತಹ ಒಂದು ಜೀವನವನ್ನು ಕಟ್ಟಬೇಕು ಅಂತ ಹೇಳಿ ಹೊರಟಿದ್ದೀರಿ. ನಮ್ಗೆ ಅರಿವಿದೆ, ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನಿಗೆ ಸಹಾಯ ಮಾಡಬೇಕು. ಬೆಂಗಳೂರಿಂದ ಬಹಳ ದೂರ ಇದ್ದೀರಿ ಅಂತೇಳಿ ತಾವು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ತಾವು ಎಲ್ಲದಕ್ಕೂ ಕೂಡ ಈ ರೈತನ ಬದುಕಿನಲ್ಲಿ ಇದೊಂದು ಸಕ್ಕರೆಯ ನಾಡು, ಮಂಡ್ಯನ ಹೆಸರು ಹೊರಟೋಯ್ತು. ಈಗ ನೀವು ಬಾಗಲಕೋಟೆ, ಬೆಳಗಾವಿ ಮತ್ತು ಈ ಬಿಜಾಪುರ ಜನ ಸಕ್ಕರೆಯ ನಾಡಿನ ಪ್ರದೇಶ ಅಂತ ಹೇಳಿ ಇದನ್ನ ಹೆಸರನ್ನ ಪಡ್ಕೊಂಡಿದ್ದೀರಿ. ಅದರಲ್ಲಿ ಯಾವ ತರದ ಅನುಮಾನ ಕೂಡ ಇವತ್ತಿಲ್ಲ. ಇಷ್ಟು ದೊಡ್ಡ ಫ್ಯಾಕ್ಟರಿಗಳು ಇವತ್ತು ಇಲ್ಲಿ, ಕಾರ್ಖಾನೆಗಳು ಇವತ್ತು ಬರ್ತಾ ಇದೆ, ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ, ರೈತನ ಬದುಕು ಕೂಡ ಅನುಕೂಲ ಆಗ್ತಾ ಇದೆ. ನಮ್ಮ ಸರ್ಕಾರ ಬರಕ್ಕಿನ ಮುಂಚಿತವಾಗಿ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿ ಇತ್ತು. ಅನೇಕ ಸಮಸ್ಯೆಗಳಿಂದ ತಾವೆಲ್ಲ ನರಳ್ತಾ ಇದ್ರಿ, ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರಿ. ನಿಮ್ಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡ್ತು. ಇವತ್ತು ವಿರೋಧ ಪಕ್ಷವರು ಟೀಕೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಇಲ್ಲ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.